ಇಲ್ಲಿ ಹಣ ಇಡುವುದು ಉತ್ತಮವೇ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವುದು ಉತ್ತಮವೇ? ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಸಂಬಂಧಿಸಿದ ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತಾಡೋಣ. ನಮ್ಮಲ್ಲಿ ಬಹುತೇಕ ಜನರು ಹಣವನ್ನು ಉಳಿಸುವುದಕ್ಕಾಗಿ ಬ್ಯಾಂಕಿನಲ್ಲಿ ಠೇವಣಿ ಇಡುತ್ತೇವೆ. ನಮ್ಮ ಹಣ ಸುರಕ್ಷಿತವಾಗಿ ಇಡುತ್ತೇವೆ ಎಂಬ ನಂಬಿಕೆ ಎಲ್ಲರಲ್ಲೂ ಇರುತ್ತದೆ. ಆದರೆ ಒಂದು ಪ್ರಶ್ನೆ ನಿಮ್ಮನ್ನು ಕೇಳಿಕೊಳ್ಳಬೇಕು. ನಾನು ಉಳಿಸಿರುವ ಹಣ ನಿಜವಾಗಲೂ ಬೆಳೆಯುತ್ತಿದೆಯೇ? ಇಂದಿನ ದಿನಗಳಲ್ಲಿ ಬ್ಯಾಂಕ್ ಸೇವಿಂಗ್ ಖಾತೆಗಳು ಮತ್ತು ಫಿಕ್ಸೆಡ್ ಡಿಪಾಸಿಟ್ಗಳು ಒಂದು ನಿರ್ದಿಷ್ಟ ಪ್ರಮಾಣದ ಬಡ್ಡಿಯನ್ನು ನೀಡುತ್ತವೆ. ಆದರೆ ಅದೇ ಸಮಯದಲ್ಲಿ ಅದರ ದರ ಏರಿಕೆ ಕೂಡ ನಿರಂತರವಾಗಿ ಹೆಚ್ಚುತ್ತಿದೆ. ಕೆಲವು ವರ್ಷಗಳ ಹಿಂದೆ 1,00,000ಕ್ಕೆ ಸಿಗುತ್ತಿದ್ದ ವಸ್ತು ಇಂದು ಅದೇ ಬೆಲೆಗೆ ಸಿಗುತ್ತಿಲ್ಲ. ಅಂದರೆ ಹಣದ ಖರೀದಿ ಸಾಮರ್ಥ್ಯ ಕಡಿಮೆಯಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ರಿಯಲ್ ಎಸ್ಟೇಟ್ ಹೂಡಿಕೆ ಬಹಳ ಜನಪ್ರಿಯ ಆಯ್ಕೆಯಾಗಿ ಪರಿಣಮಿಸಿದೆ. ರಿಯಲ್ ಎಸ್ಟೇಟ್ ಎಂದರೆ ಕೇವಲ ಜಮೀನು ಸೈಟ್ ಖರೀದಿಸುವುದು ಮಾತ್ರವಲ್ಲ, ಅದು ನಿರ್ದಿಷ್ಟ ನಿಮ್ಮ ಭವಿಷ್ಯದ ಆರ್ಥಿಕ ಭದ್ರತೆಗೆ ಒಂದು ಬಲವಾದ ಅಡಿಪಾಯವಾಗಿದೆ. ಉದಾಹರಣೆಗೆ, ಬೆಂಗಳೂರಿನ ಹೊರವಲಯದಲ್ಲಿ 10 ವರ್ಷಗಳ ಹಿಂದೆ ಹಲವಾರು ಜನ ಸೈಟುಗಳನ್ನು ಖರೀದಿಸಿದರು. ಆ ಸಮಯದಲ್ಲಿ ಕಡಿಮೆ ಬೆಲೆಯಲ್ಲಿದ್ದ ಜಾಗಗಳು ಇಂದು ಹಲವು ಪಟ್ಟು ಮೌಲ್ಯ ಹೆಚ್ಚಿಸಿಕೊಂಡಿವೆ. ಕಾರಣ ಏನು? ಅಭಿವೃದ್ಧಿ, ರಸ್ತೆಗಳು ಬಂದವು, ಮೆಟ್ರೋ ಯೋಜನೆಗಳು ಬಂದವು, ಕೈಗಾರಿಕೆಗಳು ಬಂದವು, ಶಿಕ್ಷಣ ಸಂಸ್ಥೆಗಳು ಬಂದವು, ಜನಸಂಖ್ಯೆ ಹೆಚ್ಚಾಯಿತು. ಇದರ ಪರಿಣಾಮವಾಗಿ ಜಮೀನಿನ ಮೌಲ್ಯ ಕೂಡ ಹೆಚ್ಚಾಯಿತು. ರಿಯಲ್ ಎಸ್ಟೇಟ್ ಹೂಡಿಕೆಯ ಪ್ರಮುಖ ಪ್ರಯೋಜನವೆಂದರೆ ಮೌಲ್ಯವರ್ಧನೆ. ಒಮ್ಮೆ ನೀವು ಉತ್ತಮ ಸ್ಥಳದಲ್ಲಿ ಆಸ್ತಿ ಖರೀದಿಸಿದರೆ ಕಾಲಕ್ರಮೇಣ ಅದರ ಮೌಲ್ಯ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಇನ್ನೊಂದು ಪ್ರಮುಖ ಪ್ರಯೋಜನ ಎಂದರೆ ನಿಯಮಿತ ಆದಾಯ. ನೀವು ಮನೆ, ವಾಣಿಜ್ಯ ಕಟ್ಟಡ ಅಥವಾ ಇತರೆ ಆಸ್ತಿಗಳನ್ನು ಹೊಂದಿದ್ದರೆ ಬಾಡಿಗೆಯ ಮೂಲಕ ಮಾಸಿಕ ಆದಾಯವನ್ನು ಪಡೆಯಬಹುದು. ಇಂದು ನಿಮ್ಮ ಕುಟುಂಬದ ಆರ್ಥಿಕ ಸ್ಥಿರತೆಗೆ ಸಹಕಾರಿಯಾಗುತ್ತದೆ. ಆದರೆ ಒಂದು ವಿಷಯವನ್ನು ಮರೆಯಬಾರದು, ಎಲ್ಲ ಜಾಗಗಳು ಅಥವಾ ಎಲ್ಲ ಯೋಜನೆಗಳು ಉತ್ತಮ ಹೂಡಿಕೆಗಳಾಗುವುದಿಲ್ಲ. ಹೂಡಿಕೆ ಮಾಡುವ ಮೊದಲು ಕೆಲವು ಅಂಶಗಳನ್ನು ಪರಿಶೀಲಿಸಬೇಕು. ಮೊದಲನೆಯದು ದಾಖಲೆಗಳ ಸ್ಪಷ್ಟತೆ. ಎರಡನೆಯದು ಸ್ಥಳದ ಅಭಿವೃದ್ಧಿಯ ಸಾಧ್ಯತೆ. ಮೂರನೆಯದು ರಸ್ತೆ ಮತ್ತು ಸಂಪರ್ಕ ವ್ಯವಸ್ಥೆ. ನಾಲ್ಕನೆಯದು ಭವಿಷ್ಯದ ಸರ್ಕಾರಿ ಯೋಜನೆಗಳು. ಐದನೇದಾಗಿ ವಿಶ್ವಾರ್ಹ ಡೆವಲಪರ್ ಅಥವಾ ಮಾರಾಟಗಾರ. ಈ ಅಂಶಗಳನ್ನು ಸರಿಯಾಗಿ ಪರಿಶೀಲಿಸಿದರೆ ನಿಮ್ಮ ಹೂಡಿಕೆ ಸುರಕ್ಷಿತವಾಗಿರುತ್ತದೆ. ನಾನು ಯಾವಾಗಲೂ ಹೇಳುವ ಒಂದು ಮಾತು, ಹಣ ಉಳಿಸುವುದು ಒಳ್ಳೆಯ, ಆದರೆ ಹಣವನ್ನು ಬುದ್ಧಿಕೆಯಿಂದ ಹೂಡಿಕೆ ಮಾಡುವುದು ಇನ್ನೂ ಒಳ್ಳೆಯದು. ನಿಮ್ಮ ಹಣ ನಿಮ್ಮ ಪರವಾಗಿ ಕೆಲಸ ಮಾಡಬೇಕು, ಕೇವಲ ಬ್ಯಾಂಕಿನಲ್ಲಿ ಮಲಗಿರಬಾರದು. ರಿಯಲ್ ಎಸ್ಟೇಟ್ ಹೂಡಿಕೆ ದೀರ್ಘಾವಧಿಯಲ್ಲಿ ಸಂಪತ್ತು ನಿರ್ವಹಿಸಲು ಸಹಾಯ ಮಾಡಬಹುದು, ಆದರೆ ಪ್ರತಿಯೊಂದು ನಿರ್ಧಾರವು ನಿಮ್ಮ ವೈಯಕ್ತಿಕ ಆರ್ಥಿಕ ಪರಿಸ್ಥಿತಿ ಮತ್ತು ಗುರಿಗಳಿಗೆ ಅನುಗುಣವಾಗಿರಬೇಕು. ಆದ್ದರಿಂದ ಹೂಡಿಕೆ ಮಾಡುವ ಮೊದಲು ಸರಿಯಾದ ಮಾಹಿತಿ ಪಡೆದುಕೊಳ್ಳಿ, ತಜ್ಞರ ಸಲಹೆ ಪಡೆಯಿರಿ ಮತ್ತು ನಂತರ ನಿರ್ಧಾರ ಮಾಡಿ. ಇಂದಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಪೇಜನ್ನು ಫಾಲೋ ಮಾಡಿ. ಇಂತಿ ಮಾಸ್ಟರ್ ಕೋಚ್, ಹೆಸರುಘಟ್ಟ ರಿಯಾಲಿಟಿ, ಹೆಸರುಘಟ್ಟ, ಬೆಂಗಳೂರು. ಧನ್ಯವಾದಗಳು.